ಹರೇ ಕೃಷ್ಣ. ಸ್ವಾಗತ ಸುಸ್ವಾಗತ ನನ್ನ ಜೊತೆ ಭಗವದ್ಗೀತೆಯನ್ನ ಕಲಿಯೋದಕ್ಕೆ. ನಮ್ಮ ಮುಂದಿನ ಶ್ಲೋಕ ಯಾವುದು ಅಂತ ನೋಡೋಣ. ನಿರ್ಮಾಣ ಮೋಹ ಜಿತಸಜ್ಞ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಃ ಸುಖ ದುಃಖ ಸಜ್ಞೈರ್ ಗಚನ್ನತ್ಯ ಮೂಢ ಪದಮವ್ಯಯಂ ತತ್ ಅಂತಂದರೆ ಈ ಶ್ಲೋಕದ ಅರ್ಥ ಏನು ಅಂತಂದರೆ, ನಿರ್ಮಾಣ ಮೋಹ ಆದವನು ಪದಂ ಅವ್ಯವ್ಯಯಂ ಅನ್ನು ಎಂದರೆ ಸನಾತನ ರಾಜ್ಯವನ್ನು ಸೇರಬಲ್ಲ. ಹಾಗೆಂದರೆ ಅರ್ಥವೇನು ಅಂತಂದರೆ, ನಮ್ಮ ಜೀವನದಲ್ಲಿ ನಮಗೆ ಸ್ಥಾನಗಳ ಹೆಸರುಗಳ ಮೋಹ ಇದೆ ಅಂತಂದರೆ, ನಮಗೆ ಒಬ್ಬರನ್ನ ಸರ್ ಅಂತ ಕರೆಸ್ಕೊಳ್ಳೋ ಆಸೆ ಇರುತ್ತೆ, ಇನ್ನೊಬ್ರಿಗೆ ಮೇಡಮ್ ಅಂತ ಕರೆಸ್ಕೊಳ್ಳೋ ಅಂತ ಆಸೆ ಇರುತ್ತೆ. ಲಾರ್ಡ್ ಅಂದರೆ ನನ್ನ ಬಾಸ್ ಆಗಬೇಕು, ಅಥವಾ ಇನ್ಯಾವುದೋ ಒಂದು ಅಧಿಕಾರವನ್ನು ತಗೋಬೇಕು, ನನ್ನನ್ನು ಆ ರೆಸ್ಪೆಕ್ಟಿಂದ ನೋಡಬೇಕು, ನನಗೊಂದೊಂದು ರೆಪ್ಯುಟೇಷನ್ ಬೇಕು, ಆ ಸ್ಥಾನ ಆ ಲೆವೆಲ್ ನನಗೆ ಬೇಕು ಅಂತ. ಇನ್ನು ಕೆಲವರಿಗೆ ಶ್ರೀಮಂತರಾಗೋ ಆಸೆ, ಇನ್ನು ಕೆಲವರಿಗೆ ರಾಜನಾಗಬೇಕು, ನಾನು ರಾಣಿ ಆಗಬೇಕು ಅಂತೆಲ್ಲ ಆಸೆ ಇರುತ್ತಲ್ವ. ಸೊ ಆ ಎಲ್ಲ ಆಸೆಗಳು ನಮ್ಮ ದೇಹಕ್ಕೆ ಅಂಟಿಕೊಂಡಿರುವಷ್ಟು ದಿನ ಅದು ನಮ್ಮ ದೇಹಕ್ಕೆ ಅಂಟಿಕೊಂಡಿರುವಂಥ ಒಂದು ಮೋಹ. ಅದು ಆ್ಯಕ್ಚುಲಿ ನಾವು ದೇಹ ಅಲ್ಲ, ಭಗವಂತನ ಸೇವೆ ಮಾಡೋದಕ್ಕೆ ಅಂತ ಬಂದಿರೋವಂಥ ನಮ್ಮ ಆತ್ಮ ಆ ಮೋಹಕ್ಕೆ ಒಳಗಾಗಬಾರ್ದು. ನಮ್ಮ ಆತ್ಮ ಯಾವ ಮೋಹಕ್ಕೆ ಒಳಗಾಗಬೇಕು ಅಂದರೆ, ಭಗವಂತನ ಸೇವೆಯನ್ನು ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಅನ್ನೋದೇ ಆ ಒಂದು ಮೋಹಕ್ಕೆ ಒಳಗಾದಾಗ ನಾವು ಸನಾತನ ರಾಜ್ಯವನ್ನು ಸೇರ್ಬೋದು ಅಂತ ಈ ಶ್ಲೋಕದ ಅರ್ಥ. ಸೊ ಒಟ್ಟಾರೆ ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಭಗವಂತನ ಸೇವೆಯಲ್ಲಿ ನಿಷ್ಠನಾದವನು ಮಾತ್ರ ಎಂದೂ ನಾಶವಾಗದ ಆ ಸನಾತನ ರಾಜ್ಯದ ಬಳಿ ಹೋಗಬಲ್ಲ. ಹೀಗೆ ನಿಷ್ಠನಾದವನು ಸುಲಭವಾಗಿ ಪರಂಧಾಮನ ಬಳಿ ಸಾಗಬಲ್ಲ. ಗೀತೆಯೊಂದರಲ್ಲಿ ಈ ವಿಷಯದ ಬಗ್ಗೆ ಬೇರೊಂದು ಕಡೆ 8:21 ಬಗ್ಗೆ ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಮುಂದಿನ ಶ್ಲೋಕ ಯಾವುದು? ಅವ್ಯಕ್ತೋಕ್ಷರ ಇತ್ಯುಕ್ತ ಸಮಾಮಹು ಪರಮಾಮಂ ಗತಿಂ ಯಾ ಪ್ರಾಪ್ಯನ ನಿವೃತ್ತೇನತೆ ತದ್ಭಾಮ ಮರಂ ಮಮ. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಅವ್ಯಕ್ತ ಎಂದರೆ ವ್ಯಕ್ತವಾಗದಿರುವುದು. ಐಹಿಕ ಜಗತ್ತೆಲ್ಲವೂ ನಮ್ಮ ಮುಂದೆ ವ್ಯಕ್ತವಾಗಿಲ್ಲ. ನಮ್ಮ ಇಂದ್ರಿಯಗಳು ಎಷ್ಟು ಅಪರಿಪೂರ್ಣ ಎಂದರೆ, ನಮ್ಮ ಐಹಿಕ ವಿಶ್ವದ ಎಲ್ಲ ನಕ್ಷತ್ರಗಳು ಸಹ ನಾವು ನೋಡೋದಕ್ಕೆ ಆಗೋದಿಲ್ಲ. ಅಂತಂದರೆ ವಿಜ್ಞಾನದ ಪ್ರಕಾರ ನಾವು ಗ್ರಹಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಅದಕ್ಕೂ ಮೀರಿದಂತಹ ಒಂದು ಏನಂತೀವಿ ನಾವು ಗ್ಯಾಲಕ್ಸಿ, ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಅದನ್ನು ನಮ್ಮ ಇಂದ್ರಿಯಗಳಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಕೆಲವರು ಇದ್ರ ಬಗ್ಗೆ ನಂಬ್ತಾರೆ, ಕೆಲವೊಂದು ಮಾಹಿತಿಗಳನ್ನ ಕೆಲವರು ನಂಬೋದಿಲ್ಲ. ಆದರೆ ವೈದಿಕ ಸಾಹಿತ್ಯದಲ್ಲಿ, ಮುಖ್ಯವಾಗಿ ಶ್ರೀಮದ್ ಭಾಗವತದಲ್ಲಿ ಎಲ್ಲ ಮುಖ್ಯ ಗ್ರಹಗಳ ವರ್ಣನೆ ಇದೆ. ಈ ಭೌತಿಕ ಆಕಾಶದಾಚೆ ಇರುವ ಆಧ್ಯಾತ್ಮಿಕ ಜಗತ್ತನ್ನು ಅವ್ಯಕ್ತ ಅಂತಂದರೆ ವ್ಯಕ್ತವಾಗದಿರುವುದು ಎಂದು ವರ್ಣಿಸಿದೆ. ಮನುಷ್ಯನಾದವನು ಆ ಪರಮ ಸಾಮ್ರಾಜ್ಯಕ್ಕೆ ಹಂಬಲಿಸಬೇಕು, ಏಕೆಂದರೆ ಆ ಸಾಮ್ರಾಜ್ಯವನ್ನು ಸೇರಿದವನು ಈ ಐಹಿಕ ಜಗತ್ತಿಗೆ ಹಿಂತಿರುಗಿಸಬೇಕಾಗಿಲ್ಲ. ಇವತ್ತಿನ ಈ 2 ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೊದಲನೇ ಶ್ಲೋಕದಲ್ಲಿ ನಾವು ಯಾವ ಮೋಹಕ್ಕೆ ಒಳಗಾಗಬೇಕು ಅಂತ ತಿಳ್ಕೊಂಡ್ವಿ. ಹಾಗೆ 2ನೇ ಶ್ಲೋಕದಲ್ಲಿ ಯಾವ ಸಾಮ್ರಾಜ್ಯಕ್ಕೆ ನಾವು ಹಂಬಲಿಸಬೇಕು ಅಂತ ತಿಳ್ಕೊಂಡ್ವಿ. ಒಟ್ಟಾರೆ 2 ಶ್ಲೋಕ ನಮಗೇನು ಹೇಳುತ್ತೆ? ನಾವು ಭಗವಂತನ ಸೇವೆ ಮಾಡೋದಕ್ಕೆ ಮಾತ್ರನೇ ಇಲ್ಲಿರೋದು, ಭಗವಂತನ ಸೇವೆಯೇ ನಮ್ಮ ಜೀವನದ ಉದ್ದೇಶ ಅಂತ ನಾವು ಕಲಿತಾ ಬರ್ತಾ ಇದ್ದೀವಲ್ವ. ಸೊ ಇವತ್ತಿನ ಸಂಚಿಕೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು, ನೀವೇನು ಕಲ್ತ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.